ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ಬಂದಿದೆ. ಈ ಶಕ್ತಿಶಾಲಿ ಈ ದಿನ ಬಿಳಿ ಬಣ್ಣದ ಪುಷ್ಪದಿಂದ ದಾರಿದ್ರ್ಯವನ್ನು ಹೇಗೆ ಕಳೆದುಕೊಳ್ಳಬಹುದು, ಬೆಲ್ಲದಿಂದ ಯಾವ ಕೆಲಸವನ್ನ ಈ ದಿನ ಮಾಡಿದರೆ ಕುಲದೇವರ ಅನುಗ್ರಹ ಸಿಗುತ್ತದೆ, ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಿ ಹಣದ ಏಳಿಗೆ ಆಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ನೀವು ಎಷ್ಟೇ ಕಠಿಣ ಕಷ್ಟದಲ್ಲಿದ್ದರೂ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವ ಅದ್ಭುತವಾದ ದಿನ. ಅಷ್ಟಸಿದ್ಧಿಗಳ ಶಕ್ತಿ, ಕಾಲಭೈರವನ ಅನುಗ್ರಹ, ದುರ್ಗಾದೇವಿ ಮಹಾಲಕ್ಷ್ಮಿಯ ಕೃಪೆಗೆ ಈ ದಿನ ಅರಿಶಿನದ ಕೊಂಬು ಹಾಗೂ 8 ನಾಣ್ಯಗಳಿಂದ ಯಾವ ಕೆಲಸವನ್ನ ತಪ್ಪದೆ ಮಾಡಬೇಕು. ಮುತ್ತೈದೆಯರಿಗೆ ಈ ದಿನ ಯಾವ ಮಾತನ್ನ ಹೇಳಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ದಾರಿದ್ರ್ಯ ದೋಷ ನಿಮಗಿದೆಯಾ ಇಲ್ಲವಾ ಎಂಬುದು ಸರಿಯಾಗಿ ತಿಳಿಯಲು ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಇರುತ್ತದೆಯೇ ಎಂದು ಮೊದಲು ನೋಡಿಕೊಳ್ಳಿ. ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೈನಲ್ಲಿ ದುಡ್ಡು ನಿಲ್ಲದೇ ಇರೋದು, ಒಂದು ಊರಿನಿಂದ ಮತ್ತೊಂದು ಊರಿಗೆ ಸದಾ ಅಲೆಯೋದು, ನಿಮ್ಮ ಮಾತನ್ನ ಯಾರು ಕೇಳದೇ ಇರೋದು, ನಿಮ್ಮನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡೋದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ದೌರ್ಭಾಗ್ಯ, ಜನ್ಮ ಕುಂಡಲಿಯಲ್ಲಿ ದರಿದ್ರ ದೋಷಗಳಿದ್ರೆ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ. ಬಂಧು ಮಿತ್ರರು, ಗಂಡ ಹೆಂಡತಿ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ರಾಜರಂತೆ ಬದುಕಿದ್ದರೂ ಈಗ ಸೇವಕರಂತೆ ಜೀವನ ಮಾಡ್ತಾ ಇರೋದು, ಈ ರೀತಿ ದೋಷಗಳಿದ್ರೆ ಆ ದೋಷದಿಂದ ಹೊರಬರಲು ಈ ದಿನ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಈ ದಿನ ಹರಿಯುವ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಡಲು ಸಾಧ್ಯವಾಗಿಲ್ಲ ಎಂದರೆ 9 ಗುರುವಾರಗಳ ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ನಿಮ್ಮ ಕೈನಿಂದ ಬಿಟ್ಟು ಬಂದರೆ ದೌರ್ಭಾಗ್ಯ ದೋಷಗಳು, ಜಾತಕದಲ್ಲಿರುವ ದರಿದ್ರ ದೋಷಗಳು ಖಂಡಿತವಾಗಿಯೂ ದೂರವಾಗಿ ಆರ್ಥಿಕ ಏಳಿಗೆಯನ್ನ ನೀವು ಕಾಣಬಹುದು. ಶಿವಾಲಯಕ್ಕೆ ಹೋಗಿ ಈ ದಿನ ಶಿವನಿಗೆ ಅಂದಿನಿಂದ ಅಭಿಷೇಕ ಮಾಡಬೇಕು. ಅಭಿಷೇಕವನ್ನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಳ್ಳಬಹುದು. ಈ ದಿನ ನಿಮ್ಮ ಕುಲದೇವರಿಗೆ, ಮನೆದೇವರಿಗೆ ಬೆಲ್ಲದ ಆರತಿಯನ್ನ ಮಾಡಬೇಕು. ಕುಲದೇವರಿಗೆ ಹೋಗಲು ಸಾಧ್ಯವಾಗಿಲ್ಲ ಎಂದರೆ ಮನೆಗೆ ಸಮೀಪದಲ್ಲಿ ಇರುವಂಥ ಯಾವುದೇ ದೇವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ 2 ಅಚ್ಚು ಬೆಲ್ಲವನ್ನು ಬಳಸಿಕೊಂಡು ಬೆಲ್ಲದ ಆರತಿಯನ್ನು ಮಾಡಿಕೊಂಡು ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚೆತ್ತು ಕುಟುಂಬದವರಿಗೆ ದೈವಬಲ ಹೆಚ್ಚಾಗ್ತಾ ಹೋಗುತ್ತೆ. ಅಂದುಕೊಂಡಂಥ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತದೆ. ಕೆಟ್ಟ ಕಾಲವನ್ನು ಕೂಡ ಬದಲಿಸುವ ಅತ್ಯಂತ ಶಕ್ತಿಯುತ ದಿನವಾಗಿದೆ. ಈ ದಿನ ಮಾಡುವ ಒಂದೆರಡು ಪರಿಹಾರಗಳು ಅದೆಷ್ಟೋ ದಿನಗಳ ಕಾಲ ಕಷ್ಟಗಳು ಬಾರದಂತೆ ತಡೆಯುತ್ತದೆ. ನಿಂತ ಕೆಲಸಗಳಲ್ಲಿ ಜಯವನ್ನ ನೀಡಿ ಆರ್ಥಿಕ ಬಾಧೆಗಳಿಗೆ ಮುಕ್ತಿ ನೀಡಿ ಶತ್ರು ಬಾಧೆ, ನರದೃಷ್ಟಿ, ನರದೋಷಗಳನ್ನು ಕಳೆಯುತ್ತದೆ. ಮೊದಲು ನಿಮ್ಮ ಮನೆ ದೇವರು, ಇಷ್ಟ ದೇವರನ್ನ ನೆನೆದು ಲಕ್ಷ್ಮೀನಾರಾಯಣರನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆದು ದಿನವನ್ನ ಆರಂಭಿಸಬೇಕು. ಈ ದಿನ ಲಕ್ಷ್ಮೀ ದೇವರನ್ನ ಪೂಜಿಸಿದರೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸಗಳು ಶೀಘ್ರವಾಗಿ ನಡೆಯುತ್ತದೆ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ 8 ನಾಣ್ಯಗಳಿಂದ, ಬಿಳಿ ಪುಷ್ಪಗಳಿಂದ ಮಹಾಲಕ್ಷ್ಮಿ ದೇವಿಯನ್ನ ಈ ವಿಧಾನದಲ್ಲಿ ಪ್ರತಿಯೊಬ್ಬರೂ ಪೂಜಿಸಬೇಕು. ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಮದುವೆ ವಿಳಂಬವಾಗುತ್ತಿದ್ದರೆ, ಅಮ್ಮ ಮಹಾಲಕ್ಷ್ಮೀ ದೇವಿ, ಈ ದಿನ 8 ನಾಣ್ಯಗಳನ್ನು ಇಟ್ಟು ನಿನ್ನ ಪೂಜೆಯನ್ನು ಪುಷ್ಪಗಳಿಂದ ಮಾಡಿಕೊಳ್ತಿದ್ದೇನೆ. ಶೀಘ್ರವಾಗಿ ಮದುವೆ ಆಗೋ ಥರ ಮಾಡಿದರೆ ಮದುವೆ ಆಗ್ತಿದ್ದಂತೆ ಸೀರೆಯ ಜೊತೆಗೆ ನಿನಗೆ ಪೂಜೆಯಲ್ಲಿಟ್ಟಂಥ 8 ನಾಣ್ಯಗಳನ್ನು ಅರ್ಪಿಸುತ್ತೇನೆಂದು ಬೇಡಿಕೊಳ್ಬೇಕು. ಸುಬ್ರಹ್ಮಣ್ಯ ಅಷ್ಟಕ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಹಣಕಾಸು ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ, 1 ರೂಪಾಯಿಗೂ ಕಷ್ಟ ಆಗ್ತಿದ್ರೆ 8 ನಾಣ್ಯಗಳನ್ನು ಇಟ್ಟು ಹಣದ ಸಮಸ್ಯೆ ಸುಧಾರಣೆ ಆಗ್ತಿದ್ದಂತೆ ಲಕ್ಷ್ಮೀ ದೇವಿಗೆ ಸೀರೆಯ ಜೊತೆಗೆ ನಾಣ್ಯ, ಬಳೆ, ಅರಿಶಿನ, ಕುಂಕುಮ ಕೊಡ್ತೇನೆಂದು ಬೇಡಿಕೊಳ್ಬೇಕು. ಉದ್ಯೋಗದ ಸಮಸ್ಯೆ ಇದ್ದವರು ಇದೇ ರೀತಿ ಬೇಡಿಕೊಳ್ಳಿ. ಅಮ್ಮನವರಿಗೆ ಬಿಡಿ ಸೇವಂತಿಗೆ ಪುಷ್ಪಗಳು, ಮಲ್ಲಿಗೆ, ಗುಲಾಬಿ, ಕೆಂಪು ದಾಸವಾಳದಿಂದ ಪೂಜಿಸಬೇಕು. ಇನ್ನು ಸಂಜೆಯ ಸಮಯದಲ್ಲಿ ಕಾಲಭೈರವ ಹಾಗೂ ವರಾಹಿ ದೇವಿಯನ್ನ ಪೂಜಿಸಬೇಕು. ಮನೆಯಲ್ಲಿ ಕಾಲಭೈರವನ ಫೋಟೋ ಅಥವಾ ವಿಗ್ರಹ ಇದ್ರೆ 21 ಅರಿಶಿನದ ಕೊಂಬಿನ ಮಾಲೆಯನ್ನ ತಯಾರಿಸಿ ಅರ್ಪಿಸಿ. ಇಲ್ಲ ಮನೆಗೆ ಸಮೀಪದಲ್ಲಿ ಕಾಲಭೈರವನ ಗುಡಿ ಇದ್ರೆ, ವಾರಾಹಿ ದೇವಿಯ ಗುಡಿ ಇದ್ರೆ ಅರಿಶಿನದ ಮಾಲೆಯನ್ನ ನೀಡಿ ಬನ್ನಿ. ಇದರಿಂದ ನಿಮಗೆ ತಿಳಿಯದೆ ಬರುವಂತಹ ಕಂಟಕಗಳು ದೂರವಾಗುತ್ತದೆ.
ಶಿವನ ರೂಪವಾದ ಕಾಲಭೈರವನು ವಿವಿಧ ಕಂಟಕಗಳನ್ನು ದೂರ ಮಾಡಿ ರಕ್ಷಿಸುತ್ತಾನೆ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಯಾವುದೇ ಕೋರಿಕೆಗಳಿರಲಿ ಭಕ್ತಿಯಿಂದ ಬೇಡಿಕೊಂಡು ಅರಿಶಿನದ ಮಾಲೆಯನ್ನ ಕಾಲಭೈರವನಿಗೆ ಅರ್ಪಿಸಿ. ಮನೆಯಲ್ಲಿ ವಾರಾಹಿ ದೇವಿ ಚಿತ್ರಪಟ ಅಥವಾ ವಿಗ್ರಹ ಇದ್ರೆ ಅಮ್ಮನವರಿಗೂ ಅರಿಶಿನದ ಕೊಂಬಿನ ಮಾಲೆಯನ್ನ ಹಾಕ್ಬೋದು. ಕಾಲಭೈರವನ ಗುಡಿಗಳಲ್ಲಿ ಮನೆಯ ಹೊರಭಾಗದಲ್ಲಿ ಈ ದಿನ ಕುಂಬಳಕಾಯಿಯ ದೀಪಾರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ದೀಪ ಬೆಳಗಿಸಲು ಸಾಧ್ಯವಾಗಿಲ್ಲ ಎಂದರೆ ಕುಂಬಳಕಾಯಿಯ ಒಳಗಡೆ ಕರಿಮೆಣಸು, ಬಿಳಿ ಸಾಸಿವೆ, ಸ್ವಲ್ಪ ಕಪ್ಪು ಎಳ್ಳು, 2 ಒಣಮೆಣಸಿನಕಾಯಿ ಹಾಕಿ ನಿಮ್ಮ ಮನೆಯ ಬಾಗಿಲಿಗೆ ಮನೆಯ ಪ್ರತಿ ಸದಸ್ಯರ ತಲೆಯ ಸುತ್ತ, ನಿಮ್ಮ ತಲೆಯ ಸುತ್ತ ಎಡಭಾಗದಿಂದ ಬಲಭಾಗಕ್ಕೆ 3 ಬಾರಿ, ಬಲದಿಂದ ಎಡಕ್ಕೆ 3 ಬಾರಿ ದೃಷ್ಟಿ ತೆಗೆದು ಮನೆಯ ಹೊರಭಾಗದಲ್ಲಿ ಸಂಜೆಯ ಸಮಯದಲ್ಲಿ ಹೊಡೆಯಬೇಕು. ಈ ಎಲ್ಲ ವಸ್ತುಗಳನ್ನು ಹಾಕಿ ಕುಂಬಳಕಾಯಿ ಹೊಡೆಯುವುದರಿಂದ ನಿಮ್ಮ ಮನೆಗಿದ್ದ ನಿಮಗಿದ್ದ ಎಂಥದ್ದೇ ದೃಷ್ಟಿ, ಶತ್ರುಗಳ ಕೆಟ್ಟ ಕಣ್ಣಿದ್ದರೂ ನಾಶವಾಗುತ್ತದೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ, ಮಾನಸಿಕ ಕಿರಿಕಿರಿ, ವ್ಯಾಪಾರ ನಷ್ಟ, ಯಾವುದೇ ರೀತಿಯ ಕಷ್ಟಗಳು ದೂರವಾಗಿ ನಿಮ್ಮ ಕೆಟ್ಟ ಕಾಲ ಅಂತ್ಯವಾಗಿ ಉತ್ತಮ ಕಾಲ ಬರುತ್ತದೆ. ಈ ದಿನ ಸ್ತ್ರೀಯರನ್ನ ಯಾರು ಮಹಾಲಕ್ಷ್ಮಿ ರೂಪದಲ್ಲಿ ನೋಡ್ತಾರೋ ಅವರಿಗೆ ಎಂದಿಗೂ ಸಂಪತ್ತು ಕರಗೋದಿಲ್ಲ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅಭಿವೃದ್ಧಿಯಾಗುತ್ತದೆ. ಅಲ್ಲಿರುವ ಹಿರಿಯ ಸ್ತ್ರೀಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ವಿಧವೆಯರನ್ನ ಕೂಡ ಈ ದಿನ ಗೌರವಿಸಬೇಕು. ಮನೆಗೆ ಮುತ್ತೈದೆಯರನ್ನ ಮಹಾಲಕ್ಷ್ಮಿ ರೂಪದಲ್ಲಿ ಕರೆದು ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಳೆಯನ್ನ ಕೊಟ್ಟು ಸತ್ಕರಿಸಬೇಕು. ನಿಮ್ಮ ಶಕ್ತಿಗೆ ಅನುಸಾರ ಮುತ್ತೈದೆಯರನ್ನ ಕಾಲಾಷ್ಟಮಿಯ ದಿನ ಕರೆಸಿ ಸತ್ಕರಿಸಿದರೆ ಮಹಾಲಕ್ಷ್ಮಿ ದೇವಿಯೇ ಮನೆಗೆ ಬಂದು ಅರಸುತ್ತಾಳೆ. ದೇವಿ ರೂಪದಲ್ಲಿ ಪ್ರತಿ ಸ್ತ್ರೀಯರನ್ನು ಈ ದಿನ ಗೌರವಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹಣದ ಸಮಸ್ಯೆಗಳೇ ಬಾರದಂತೆ ದೇವಿ ಕಾಪಾಡುತ್ತಾಳೆ. ಈ ದಿನ ಕಾಲಭೈರವನ ಪೂಜೆ ಮಾಡಿದರೆ ಶನಿದೋಷಗಳು ಕೂಡ ದೂರವಾಗುತ್ತದೆ. ಈ ದಿನ ದಶರಥ ಶನಿ ಸ್ತೋತ್ರವನ್ನ ನವಗ್ರಹಗಳ ಮುಂದೆ ಕುಳಿತು ಹೇಳಿದರೆ, ಕಾಲಭೈರವನ ಮುಂದೆ ಕುಳಿತು ಕೇಳಿದರೆ 7.5 ಶನಿದೋಷದ ತೀವ್ರತೆ ಕಡಿಮೆಯಾಗುತ್ತದೆ. ಕಾಲಭೈರವನ ಗುಡಿಯಲ್ಲಿ 2 ನಿಮಿಷಗಳ ಕಾಲ ನಿರಂತರವಾಗಿ ಗಂಟೆಯ ಶಬ್ದವನ್ನ ಮಾಡಿ ನಂತರ ಕಾಲಭೈರವಾಷ್ಟಕ ಕೇಳಿದರೆ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಈ ದಿನ ಶ್ವಾನಗಳಿಗೆ ಆಹಾರ ಹಾಕಿದರೆ ತುಂಬ ಒಳ್ಳೆಯದು. ಜೀವನದಲ್ಲಿ ಸೋಲು ಅನ್ನುವುದೇ ಇರಬಾರದು ಎಂದರೆ ಉದ್ದಿನ ವಡೆಯನ್ನು ಆಹಾರವಾಗಿ ಹಾಕಿ ಅಥವಾ ಉದ್ದಿನ ಬೇಳೆಯಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಶ್ವಾನಕ್ಕೆ ತಿನ್ನಿಸಿದರೆ ಬಡತನ ದೂರವಾಗಿ ಕಾಲಭೈರವನ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರಿಂದ ಮೋಸ ಹೋಗಿದ್ರೆ, ದುಡ್ಡಿನ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ ಯಾರಿಂದಲಾದರೂ ಮೋಸ ಹೋಗಿದ್ರೆ, ಬರಬೇಕಾದ ದುಡ್ಡು ಬೇಗನೆ ಕೈಗೆ ಸಿಗಬೇಕೆಂದರೆ ಈ ದಿನ ಕಾಲಭೈರವನಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಳ್ಳಿ. ಇದರಿಂದ ಮೋಸ ಮಾಡಿದ ವ್ಯಕ್ತಿಗೆ ಕಾಲಭೈರವನೇ ಕಾಲದ ಮೂಲಕ ಪಾಠ ಕಲಿಸುತ್ತಾನೆ. ನಿಮಗಿರುವ ಹಣದ ಕಷ್ಟವನ್ನು ದೂರ ಮಾಡುತ್ತಾನೆ. ಮನೆಯಲ್ಲಿ ಕಾಲಭೈರವನಿಗೆ ಧೂಪ ಹಾಕಿ ತಪ್ಪದೆ ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಬಡತನ ದೂರವಾಗಿ ಐಶ್ವರ್ಯ ಸಿಗುತ್ತದೆ ಅಂತ. ಇನ್ನು ಮನೆಯಲ್ಲಿ ಸಂಪೂರ್ಣವಾಗಿ ದಾರಿದ್ರ್ಯ ತಾಂಡವವಾಡ್ತಿದ್ರೆ ಈ ದಿನ ಸ್ಫಟಿಕ ಆಮೆಯ ಮೂರ್ತಿಯನ್ನು ಮನೆಗೆ ತರಬೇಕು. ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಏರ್ಪಾಡು ಮಾಡಿಕೊಳ್ಳಬೇಕು. ಆಮೆಯ ಮುಖವು ಬಾಗಿಲ ಕಡೆ ಮುಖ ಮಾಡದೆ ಮನೆಯ ಒಳಗಡೆ ನೋಡುವಂತೆ ಮುಖ ಮಾಡಿ ಇಡಬೇಕು. ಇದರಿಂದ ಲಕ್ಷ್ಮೀ ಕೃಪೆ, ವಿಷ್ಣು ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ದಾರಿದ್ರ್ಯ ನಿವಾರಣೆಯಾಗಲು ಸ್ಫಟಿಕ ಆಮೆಯು ವಿಶೇಷವಾಗಿ ಕೆಲಸ ಮಾಡುತ್ತದೆ. ಮನೆಯಲ್ಲಿ ಸದಾ ದುಡ್ಡು ನಿಲ್ಲುತ್ತಿಲ್ಲ, ಯಾವಾಗಲೂ ಜಗಳ, ನೆಗೆಟಿವ್ ಶಕ್ತಿ ಹೆಚ್ಚಾಗಿದೆ ಅಂದರೆ ಈ ದಿನ ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಪ್ಪದೇ ತನ್ನಿ. ಈ ಪರಿಹಾರಗಳು ಜೀವನದಲ್ಲಿ ಹಂತ ಹಂತವಾಗಿ ಏಳಿಗೆಯನ್ನು ನೀಡಲು ಕಾರಣವಾಗುತ್ತದೆ. ಈ ದಿನ ಮನೆಯಲ್ಲಿನ ವಸ್ತುಗಳನ್ನು ಸ್ವಲ್ಪ ಕದಲಿಸಬೇಕು. ನಿಮ್ಮ ಮನೆಯ ಹಾಲ್ನಲ್ಲಿ, ದೇವರ ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ, ಸ್ನಾನದ ಮನೆ, ಅಡುಗೆ ಮನೆಯಲ್ಲಿಟ್ಟಂಥ ವಸ್ತುಗಳನ್ನು ಆ ಜಾಗದಿಂದ ಸ್ವಲ್ಪ ಪಕ್ಕಕ್ಕೆ ಜರುಗಿಸಬೇಕು. ಈ ಕೆಲಸವನ್ನು ಮಾಡ್ತಾ ಬನ್ನಿ. ಆ ವಸ್ತುಗಳು ಇಟ್ಟಂಥ ಜಾಗದಲ್ಲಿದ್ದಾಗ ಬರುವಂತಹ ನೆಗೆಟಿವ್ ಶಕ್ತಿಗಳು ಕಡಿಮೆಯಾಗಿ ಆ ವಸ್ತುಗಳಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಎಷ್ಟೋ ಬದಲಾವಣೆಗಳು ಇದರಿಂದ ಉಂಟಾಗುತ್ತದೆ. ಇನ್ನು ಈ ದಿನ ಬಿಳಿ ಸಾಸಿವೆಯನ್ನು ಬಳಸಿ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಧೂಪವನ್ನು ಹಾಕಬೇಕು. ಬಿಳಿ ಸಾಸಿವೆಗೆ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇರುತ್ತದೆ. ನಿಮ್ಮ ಮನೆಯ ಕುಲದೇವರು, ಮನೆದೇವರನ್ನು ನೆನೆದು ಈ ದಿನ ಧೂಪವನ್ನು ಹಾಕಿದ್ದೇ ಆದಲ್ಲಿ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷ, ಅಕ್ಕಪಕ್ಕದವರ ಕೆಟ್ಟ ಕಣ್ಣು, ನರದೋಷ, ನೆಗೆಟಿವ್ ಶಕ್ತಿಗಳು ಮನೆಯಿಂದ ಸುಲಭವಾಗಿ ತೊಲಗಿ ಹೋಗುತ್ತೆ. ಮನೆಯಲ್ಲಿ ನೆಗೆಟಿವ್ ಶಕ್ತಿ ಅನ್ನೋದೇ ಇರೋದಿಲ್ಲ.
ಆಗ ಮನೆಗೆ ನಿರಂತರವಾಗಿ ಧನಾಗಮನ, ಅದೃಷ್ಟ, ದೈವಬಲ ಪ್ರಾಪ್ತಿಯಾಗುತ್ತದೆ. ಈ ದಿನ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ ಕುಳಿತು ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು. ಸಾಕ್ಷಾತ್ ಶಿವ ಪಾರ್ವತಿಯರ ಅನುಗ್ರಹ ಪ್ರಾಪ್ತಿಯಾಗಿ ನಿಮಗಿರುವ ಸಕಲ ಆರೋಗ್ಯ ಸಮಸ್ಯೆ, ಶತ್ರುಬಾಧೆ, ಹಣಕಾಸಿನ ಸಂಕಷ್ಟಗಳು ಇದರಿಂದ ದೂರವಾಗುತ್ತದೆ. ಈ ದಿನ ಮರೆಯದೆ ನಿಮ್ಮ ಕುಲದೇವರಿಗೆ ಅಥವಾ ದುರ್ಗಾ ಮಾತೆಗೆ, ಲಲಿತಾದೇವಿಗೆ ಪರಮಾನ್ನವನ್ನ ನೈವೇದ್ಯ ಮಾಡಿ. ಸಾಧ್ಯವಾಗದಿದ್ದರೆ ಸಿಹಿ ಪೊಂಗಲನ್ನು ಕೂಡ ನೈವೇದ್ಯವಾಗಿಡಬಹುದು. ಇದರಿಂದ ನಿಮ್ಮ ಮನೆ ದೇವರ ಅನುಗ್ರಹ ಸಿಗುತ್ತದೆ. ದೇವರಿಗಾಗಿ ಮಾಡುವ ನೈವೇದ್ಯವನ್ನ ರುಚಿ ನೋಡದೆ ಭಕ್ತಿ ಮನಸ್ಸಿನಿಂದ ಈ ದಿನದಿಂದ ಮನೆಗೆ ಕುಲದೇವರ ಅನುಗ್ರಹ ಸಿಗಲಿ, ನಮ್ಮ ಪತಿ ಮಾಡುವ ಕೆಲಸ ಕಾರ್ಯದಲ್ಲೆಲ್ಲ ಅದೃಷ್ಟ ಯಶಸ್ಸು ಪ್ರಾಪ್ತಿಯಾಗಲಿ, ಮನೆಯಲ್ಲಿರುವ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಹತ್ತಲಿ, ಹಿರಿಯರ ಆರೋಗ್ಯ ಸದಾ ಕ್ಷೇಮವಾಗಿರಲಿ, ಮನೆಯಲ್ಲಿ ಸದಾ ಸಿರಿ ಸಂಪತ್ತುಗಳಿಂದ ಕೂಡಿರಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಕುಲದೇವರಿಗೆ, ಲಲಿತಾದೇವಿಗೆ ಅಥವಾ ದುರ್ಗಾ ಮಾತೆಗೆ ಇಟ್ಟಂತಹ ಪರಮಾನ್ನ ಸಿಹಿ ನೈವೇದ್ಯವನ್ನ ಪೂಜೆಯ ನಂತರ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡುವುದರಿಂದ ತಾಯಿಯ ಅನುಗ್ರಹ ಬಹುಬೇಗನೆ ಪ್ರಾಪ್ತಿಯಾಗಿ ಮನಸ್ಸಿನ ಭಯ ಗೊಂದಲ ದೂರವಾಗಿ ಸದಾ ದೇವಿಯ ರಕ್ಷಣೆ ನಿಮ್ಮ ಜೊತೆಗೆ ಇರುತ್ತದೆ. ಈ ದಿನ ಮಾಡುವಂತಹ ಈ ಪರಿಹಾರಗಳು ಬೇಗನೆ ಕೆಲಸ ಮಾಡುತ್ತವೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಹರಿಯುವ ನೀರಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳನ್ನು ಬಿಟ್ಟು ಬರಬೇಕು. ಚಂದ್ರನ ಬೆಳಕಿನಲ್ಲಿ ಹಾಲನ್ನಿಟ್ಟು ಆ ಹಾಲನ್ನು ಸೇವಿಸಬೇಕು. ಮನೆಗೆ ಸ್ಫಟಿಕ ಆಮೆಯ ಮೂರ್ತಿಯನ್ನು ತಂದಿಡಬೇಕು. ಇಷ್ಟು ಪರಿಹಾರಗಳಲ್ಲಿ ನಿಮಗೆ ಸಾಧ್ಯವಾದ ಪರಿಹಾರಗಳನ್ನು ಮಾಡಿ ಜೀವನದಲ್ಲಿರುವ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಲಿತಾದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. 2026 ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ನಂತರ ಈ 5 ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ. ಈ 5 ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ. ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು? ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ? ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ? ಜೊತೆಗೆ ಅಮಾವಾಸ್ಯೆ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ನೋಡೋಣ. ವಿಶೇಷವಾದ ಈ ಅಮಾವಾಸ್ಯೆ ದಿನ ದೀಪಕ್ಕೆ ಈ ಒಂದು ವಸ್ತು ಹಾಕಿ ಮತ್ತು ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರ ಮಾಡಿದರೆ ಹಣ ವೃದ್ಧಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ದೋಷಗಳು, ಮಾಟಮಂತ್ರಗಳು ನಿವಾರಣೆಯಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಧನುರಾಶಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಧನುರಾಶಿಯವರು ಸಫಲತೆಯನ್ನು ಸಾಧಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಹಣವನ್ನು ಸಂಪಾದಿಸಲು ನೀವು ಯಶಸ್ವಿಯಾಗಲಿದ್ದೀರಿ. ಹೂಡಿಕೆಯನ್ನು ಕೂಡ ಮಾಡಬಹುದಾಗಿದ್ದು ಆದಷ್ಟು ರಿಸ್ಕ್ ನೀಡುವಂಥ ಹೂಡಿಕೆಗಳಿಂದ ದೂರವಿರಿ. ನಿಮ್ಮನ್ನು ಆರ್ಥಿಕವಾಗಿ ಬಲಿಷ್ಠರಾಗಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ವ್ಯಕ್ತಿಗಳ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಭೇಟಿಯಾಗಲಿದ್ದೀರಿ. ಅವರು ನಿಮ್ಮನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸುವುದಕ್ಕೆ ಸಹಾಯ ಮಾಡಲಿದ್ದಾರೆ. ಹೀಗಾಗಿ ಹಣಕಾಸನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನೀವು ವಿಜಯವನ್ನು ಸಾಧಿಸಲಿದ್ದೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಸಾಧಿಸುವುದು ಖಚಿತ. ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿರಲಿದೆ. ಮೇಷರಾಶಿ. ಮೇಷರಾಶಿಯವರಿಗೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ. ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆಯ ಲಕ್ಷಣಗಳಿವೆ. ನಿಮ್ಮ ಆದಾಯ ಹೆಚ್ಚಾಗಬಹುದು. ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ. ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅನೇಕ ಅವಕಾಶಗಳು ನಿಮಗೆ ಸಿಗುತ್ತವೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಇರುತ್ತದೆ. ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ಇದರ ಜೊತೆಗೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಉತ್ತಮ ಸಂಬಳದ ಉದ್ಯೋಗವು ಸಿಗಬಹುದು. ಕಟಕ ರಾಶಿ. ಕಟಕ ರಾಶಿಯ ಜನರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ. ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ಬಹಳ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಈ ದೊಡ್ಡ ಒಪ್ಪಂದದೊಂದಿಗೆ ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುತ್ತಾರೆ. ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಬಾಕಿ ಇರುವ ಹಣ ಕೈ ಸೇರಲಿದೆ. ಪ್ರಗತಿಯ ಸಾಧ್ಯತೆಗಳಿವೆ. ನಿಮಗೆ ದೊಡ್ಡ ಜವಾಬ್ದಾರಿಯೂ ಸಿಗಬಹುದು.
ಇದು ಹೂಡಿಕೆ ಮಾಡಲು ಒಳ್ಳೆಯ ಸಮಯ. ಆದ್ದರಿಂದ ನೀವು ಎಲ್ಲೋ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಹಾಳಾದ ಕೆಲಸವು ಮುಗಿಯುತ್ತದೆ. ಮಕರ ರಾಶಿ. ಮಕರ ರಾಶಿ ಚಕ್ರದ ಜನರು ಸಿಲುಕಿಕೊಂಡಿರುವ ಹಣವನ್ನು ಪಡೆಯಬಹುದು. ಉದ್ಯೋಗದಲ್ಲಿರುವವರಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಬಹುದು. ಈ ಪ್ರವಾಸವು ಕೆಲಸಕ್ಕೆ ಸಂಬಂಧಿಸಿದೆ. ಇದು ಅವರಿಗೆ ತೃಪ್ತಿಯನ್ನು ನೀಡುತ್ತದೆ. ವಿಶೇಷವಾಗಿ ಆಮದು ರಫ್ತು ವಲಯದ ಉದ್ಯಮಿಗಳು ಬೆಳವಣಿಗೆ ಮತ್ತು ಲಾಭದಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಸಾಕಷ್ಟು ಹಣವಿದ್ದರೆ ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ. ವಿದೇಶಕ್ಕೆ ಹೋಗುವ ಅವಕಾಶವು ವೃತ್ತಿ ಜೀವನದ ಪ್ರಗತಿಗೆ ಒಳ್ಳೆಯ ಸಂಕೇತವಾಗಿದೆ. ಆಮದು ರಫ್ತು ವ್ಯವಹಾರ ಮಾಡುವವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಲಿದೆ. ವೃಶ್ಚಿಕ ರಾಶಿ. ಈ ಸಮಯದಲ್ಲಿ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಇಬ್ಬರಿಗೂ ಒಳ್ಳೆಯದಾಗಿರುತ್ತದೆ. ನೀವು ಕೆಲಸದಲ್ಲಿ ಹೊಸ ಮತ್ತು ತೃಪ್ತಿಕರ ಅವಕಾಶಗಳನ್ನು ಪಡೆಯುತ್ತೀರಿ. ವ್ಯಾಪಾರಿಗಳು ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭ ಗಳಿಸಬಹುದು. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಆರ್ಥಿಕ ಪ್ರಯೋಜನಗಳು ಮತ್ತು ಪ್ರೋತ್ಸಾಹಗಳನ್ನು ತರುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಈ ಅವಕಾಶಗಳು ಅವರನ್ನು ಸಂತೋಷಪಡಿಸುತ್ತವೆ. ಷೇರು ಮಾರುಕಟ್ಟೆ ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ. ಅದೇ ಸಮಯದಲ್ಲಿ ಆರೋಗ್ಯದ ಬಗ್ಗೆ ನಿಮ್ಮ ಹಳೆಯ ಚಿಂತೆಗಳು ಸಹ ದೂರವಾಗುತ್ತವೆ. ಇನ್ನು ಈ ದಿನ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ದಿನ. ಈ ದಿನ ನೀವು ಯಾವ ಕೆಲಸ ಮಾಡಿದರೂ ಅದನ್ನು ಲಕ್ಷ್ಮೀ ದೇವಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ಮಾಡ್ತಿದ್ದೇವೆ ಎಂದು ಭಾವಿಸಿ ಮಾಡಿದರೆ ತುಂಬಾ ಒಳ್ಳೆಯದು. ರವಿಚಂದ್ರರ ಜೊತೆಗೆ ಈ ಬಾರಿ ಅಮಾವಾಸ್ಯೆಗೆ ಶುಕ್ರನ ಬಲ ಹೆಚ್ಚಾಗಿದೆ. ಶುಕ್ರನು ಪ್ರಸನ್ನಗೊಂಡ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಕ್ಕಾಗಿದೆ ಎಂದರ್ಥ. ಯಾರ ಮನೆಯಲ್ಲಿ ನಿತ್ಯ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಮೊಳಗುತ್ತೋ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಜಾಗವಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅಮಾವಾಸ್ಯೆ ದಿನ ಸಂಜೆ ಮರೆಯದೆ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಈ ವಿಧವಾಗಿ ಮಾಡಿ. ಸಾಧ್ಯವಾದರೆ ಲಕ್ಷ್ಮೀ ದೇವಿಗೆ ಕಮಲದ ಪುಷ್ಪವನ್ನು ತಂದು ಅರ್ಪಿಸಿ. ಕಮಲದ ಪುಷ್ಪ 11 ಸಂಖ್ಯೆಯಲ್ಲಿ ಸಿಕ್ಕರೆ ಮತ್ತಷ್ಟು ಫಲ. ಲಕ್ಷ್ಮೀ ದೇವಿಯ ಒಂದೊಂದು ಹೆಸರನ್ನು ಹೇಳುತ್ತಾ ಲಕ್ಷ್ಮೀ ದೇವಿಯನ್ನೇ ನೋಡುತ್ತಾ ಪೂಜೆಯನ್ನು ಮಾಡಿಕೊಳ್ಬೇಕು. ಸಂತಾನ ಫಲ ಇಲ್ಲದವರು ಗಂಧವನ್ನು ಒಂದು ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಹಾಕುತ್ತಾ ಲಕ್ಷ್ಮೀ ಅಷ್ಟೋತ್ತರ ಪಠಿಸಿದರೆ ಪೂಜೆಯ ಬಳಿಕ ಆ ಗಂಧವನ್ನು ನಿತ್ಯವೂ ಹಣೆಗೆ ದಂಪತಿಗಳು ಇಡುತ್ತಾ ಬಂದರೆ ಶೀಘ್ರವಾಗಿ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ. ಸಾಲದ ಸಮಸ್ಯೆಗಳು ಹೆಚ್ಚಾಗಿರುವವರು ಈ ಒಂದು ಎಲೆಯಿಂದ ಪೂಜೆಯನ್ನು ಮಾಡಿದರೆ ಅಖಂಡ ಧನಲಾಭ ಪ್ರಾಪ್ತಿಯಾಗಿ ಸಾಲದ ಸುಳಿಯಿಂದ ಹೊರಬರಬಹುದು. ಅಮಾವಾಸ್ಯೆ ದಿನ ಮಹಾಲಕ್ಷ್ಮೀ ದೇವಿಗೆ ಬೆಳಿಗ್ಗೆ ಅಥವಾ ಸಂಜೆ ಆದರೆ ಸಂಜೆ ಸಮಯದಲ್ಲಿ ಬಿಲ್ವ ಪತ್ರೆ ಎಲೆಗಳನ್ನು ಒಂದೊಂದೇ ಲಕ್ಷ್ಮೀ ದೇವಿಯ ಮುಂದಿಡುತ್ತಾ ಓಂ ಅಪರ್ಣಾಯ ನಮಃ ಎಂದು ಹೇಳಿಕೊಳ್ಳುತ್ತಾ ಪೂಜಿಸಬೇಕು. ಇದರಿಂದ ಋಣಬಾಧೆಗಳು ಶೀಘ್ರವಾಗಿ ಮುಕ್ತಿಯಾಗಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಅಮ್ಮನವರ ಅನುಗ್ರಹಕ್ಕಾಗಿ ತಪ್ಪದೆ ಪಾಯಸವನ್ನಾಗಿರಬಹುದು ನೈವೇದ್ಯವಾಗಿ ಇಟ್ಟು ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಸಾಧ್ಯವಾಗದಿದ್ದರೆ ಯಾವುದಾದರೂ ಒಂದು ಫಲವನ್ನು ಕೂಡ ಇಡಬಹುದು. ದಾಳಿಂಬೆ ಆಗಿರಬಹುದು, ದ್ರಾಕ್ಷಿ, ಬಾಳೆಹಣ್ಣು, ಹೀಗೆ ಯಾವುದೇ ಫಲವನ್ನು ಕೂಡ ನೀವು ಅರ್ಪಿಸಬಹುದು. ಈ ದಿನ ಸುಗಂಧ ದ್ರವ್ಯಗಳನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಬಿರಿಯಾನಿ ಎಲೆ, ಏಲಕ್ಕಿ, ಲವಂಗವನ್ನು ಮನೆಗೆ ತರಬಹುದು. ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತಂದರೆ ಒಳ್ಳೆಯದು. ಬೆಳಿಗ್ಗೆ ಹಾಗೂ ಸಂಜೆ ನಿಮ್ಮ ಮನೆಯಲ್ಲಿ ದೀಪ ಬೆಳಗಿಸುವಾಗ ದೀಪಕ್ಕೆ ತುಪ್ಪವನ್ನು ಬಳಸಬೇಕು. ಒಂದೊಂದು ದೀಪಕ್ಕೂ ಒಂದು ಲವಂಗವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ಅಮಾವಾಸ್ಯೆ ದಿನ ಕಲ್ಲುಪ್ಪಿನ ಈ ಒಂದು ಪರಿಹಾರವನ್ನು ಪಾಲಿಸಿದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಏನು ಮಾಡಬೇಕು? ಬೆಳಿಗ್ಗೆ ಸ್ನಾನ ಆದ ನಂತರ ಒಂದು ಗಾಜಿನ ಲೋಟಕ್ಕೆ ನೀರನ್ನು ತುಂಬಿಸಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯ ಹಾಲನ್ನು ನೈಋತ್ಯ ಭಾಗದಲ್ಲಿಡಬೇಕು. ಆ ಲೋಟವನ್ನು ಅದೇ ಜಾಗದಲ್ಲಿ ಇಡಿ. ಹಗಲು ರಾತ್ರಿ ಹಾಗೂ ಇರುವಂತೆ ಬಿಡಬೇಕು. ಮರುದಿನ ಅಂದರೆ ಬೆಳಿಗ್ಗೆ ಎದ್ದು ಆ ನೀರನ್ನು ಯಾವುದಾದರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿ ಬರಬೇಕು. ಇದರಿಂದ ಮನೆಯಲ್ಲಿ ಕಾರಣ ಇಲ್ಲದೆ ನಡೆಯುವಂಥ ಕಲಹಗಳು ದೂರವಾಗುತ್ತೆ. ಮನೆಯಲ್ಲಿರುವಂಥ ನೆಗೆಟಿವ್ ಶಕ್ತಿಗಳು ಕಳೆದು ಹೋಗುತ್ತದೆ. ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಈ ದಿನ ಗೋಮಾತೆಗೆ ಹಸಿರು ಹುಲ್ಲಿನ ಜೊತೆ ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳಿನ ಜೊತೆಗೆ ಬೆಲ್ಲವನ್ನು ತಿನ್ನಿಸಿ ಬಂದರೆ ನಿಮಗಿರುವ ಸರ್ವ ದೋಷಗಳು ಅಂದುಕೊಂಡಂಥ ಕೆಲಸಗಳು ನೆರವೇರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ರಂಗದಲ್ಲಿ ಗೋಮಾತೆಯ ಅನುಗ್ರಹದಿಂದ ಏಳಿಗೆ ಉಂಟಾಗುತ್ತದೆ. ಹಾಗೆಯೇ ಅಮಾವಾಸ್ಯೆಯ ದಿನ ತಮ್ಮ ಕುಟುಂಬದವರು ತಮಗೆ ತರ್ಪಣವನ್ನು ನೀಡುತ್ತಾರೆಂದು ಪಿತೃಗಳು ಕಾಯುತ್ತಿರುತ್ತಾರಂತೆ. ನೀರಿಗೆ ಎಳ್ಳನ್ನು ಬೆರೆಸಿ ಮರೆಯದೆ ಪಿತೃಗಳಿಗೆ ತರ್ಪಣವನ್ನು ನೀಡಿ. ಕಪ್ಪು ಎಳ್ಳು ಹಾಗೂ ನೀರು ಪಿತೃಗಳಿಗೆ ಆಹಾರ ಎಂದು ಹೇಳಲಾಗುತ್ತದೆ.
ಹಸಿದ ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಆಹಾರವನ್ನು ನೀಡಿ ಪಿತೃಗಳನ್ನು ಸ್ಮರಿಸಿದರೆ ಪಿತೃಗಳಿಗೆ ಶಾಂತಿಯಾಗುತ್ತದೆ. ಪಿತೃಶಾಂತಿ ಆಯಿತು ಅಂದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವಂಥ ಅಡೆತಡೆಗಳು ದೂರವಾಗುತ್ತೆ. ಕುಟುಂಬದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಒಂದೇ ಒಂದು ಶ್ವಾನಕ್ಕಾಗಲಿ ಪಕ್ಷಿಗಳಿಗಾಗಲಿ ಹಸಿದ ವೃದ್ಧರಿಗೆ ನಿರ್ಗತಿಕರಿಗೆ ಪಿತೃಗಳ ಹೆಸರನ್ನು ಹೇಳಿ ಅನ್ನ ಆಹಾರ ಚಪಾತಿಯನ್ನು ನೀಡಿ. ಪ್ರತಿ ಅಮಾವಾಸ್ಯೆ ಹೀಗೆ ಮಾಡುತ್ತಾ ಬಂದರೆ ಪಿತೃಗಳ ಅನುಗ್ರಹದ ಜೊತೆಗೆ ಮನೆದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.